ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಹೇಳನಕಾರಿ ಪೋಸ್ಟ್ ಹಾಕಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 11ನೇ CCH ಕೋರ್ಟ್ ಅಹೋರಾತ್ರ ಅವರಿಗೆ 15 ದಿನಗಳ ಕಾಲ ಒಂದು ಸೆರೆವಾಸದ ಶಿಕ್ಷೆಯನ್ನು ವಿಧಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು. ಸದ್ಯಕ್ಕೆ ನಮ್ಮ ಜೊತೆಗೆ ಅಹೋರಾತ್ರ ಅವರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ಹಾಕಿದಂಥ ಪೋಸ್ಟ್ ಇದು? ಜೊತೆಗೆ ಆ ಪೋಸ್ಟನ್ನು ರಿಮೂವ್ ಮಾಡಬೇಕಂತ ಹೇಳಿ ಕೋರ್ಟ್ ಆದೇಶ ಮಾಡಿತ್ತು. ಸೊ ಆದರೂ ಕೂಡ ಮಾಡಿರಲಿಲ್ಲ. ಕೋರ್ಟ್ ನೀಡಿದಂತಹ ಸಮಯಕ್ಕೆ ಹಾಜರು ಕೂಡ ಆಗಿರಲಿಲ್ಲ. ಸೊ ಇದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು 15 ದಿನಗಳ ಕಾಲ ಒಂದು ಸೆರೆವಾಸದ ಆದೇಶವನ್ನು ಹೊರಡಿಸಿರುವಂಥದ್ದು. ಸೊ ಇನ್ನೂ ಕೂಡ ಜೈಲಿಗೆ ಹೋಗಿಲ್ವಾ ಏನು ಅಂತೇಳಿ ಪೊಲೀಸರು ಬಂದು ಕರ್ಕೊಂಡು ಹೋಗಿಲ್ವಾ? ಇಲ್ಲ, ಅದು ಹೇಗೆ ಇದು ನ್ಯೂಸ್ ಎಲ್ಲ ಕಡೆ ಕರ್ನಾಟಕಕ್ಕೆ ಹಬ್ಬಿದೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಪತ್ರಿಕೆಗಳು, ವಾರ್ತಾ ಪ್ರಸಾರ ಎಲ್ಲ ಜನರಿಂದ ಫೋನ್ ಬಂದಾಗ ಗೊತ್ತಾಯಿತು ನಿಮಗೆ ಅರೆಸ್ಟ್ ವಾರೆಂಟ್ ಇದೆಯಂತೆ, ಅರೆಸ್ಟ್ ಆಗಿಬಿಟ್ಟಿದ್ದೀರಂತೆ ಅಂತ. ನಾನೆಲ್ಲ ಇನ್ನೂ ಅರೆಸ್ಟ್ ಆಗಿಲ್ಲ. ನಾನು ಭಾರತೀಯ ಸಂವಿಧಾನ ಮತ್ತು ನ್ಯಾಯಾಂಗಕ್ಕೆ ತುಂಬ ಗೌರವ ಕೊಡ್ತೀನಿ, ಬದ್ಧನಾಗಿದ್ದೀನಿ. ಹಾಗಾಗಿ ನಾನು 2 ದಿವಸದಿಂದ ಕಾಯ್ತಾನೆ ಇದ್ದೀನಿ, ಯಾವಾಗ ಬರ್ತಾರೆ, ಯಾವಾಗ ಅರೆಸ್ಟ್ ಮಾಡ್ತಾರೆ. 15 ದಿವಸ ಗೌರವದಿಂದ ಒಳಗೆ ಹೋಗ್ತೀನಿ. ಯಾಕಂದರೆ ನಾನು 5 ಹೆಣ್ಣು ಮಕ್ಕಳ ತಂದೆ. 2023ರಲ್ಲಿ ಸೌಜನ್ಯ ಹತ್ಯಾಕಾಂಡ ಅತ್ಯಾಚಾರಕ್ಕೆ ಸ್ಪಂದಿಸಿದ್ದು ನಿಜ, ಅದು ಕರಳು ಚುರ್ರಂದದ್ದು ನಿಜ. ಅತ್ಯಾಚಾರಕ್ಕೆ ಕವಿಯಾಗಿ, ಒಬ್ಬ ಬರಹಗಾರನಾಗಿ ನನ್ನ ಭಾವನೆಗಳನ್ನು ಹಂಚಿಕೊಂಡಿದ್ದೆ ನನ್ನದೇ ಪೇಜು ಅಹೋರಾತ್ರ ಆಯ್ತನದಲ್ಲಿ. ಆ ಪೇಜೇ ಇಲ್ಲ ಇವಾಗ ತೆಗೆಯೋದಕ್ಕೆ. ಆ ಪೇಜು ಮುಕ್ತಾಯ ಆಯಿತು. ಹಾಗಾಗಿ ತೆಗೆಯೋದಿಲ್ಲ ಅನ್ನೋ ಸಂಭವನೇ ಬರೋದಿಲ್ಲ. ಇದು ಏನೋ ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ. ಆ ಪೇಜ್ ನಮ್ಮ ಹಿಡಿತದಲ್ಲೂ ಇಲ್ಲ. ಯಾಕಂದರೆ ಅದಕ್ಕೆ ಅನೇಕ ಅಬ್ಜೆಕ್ಷನ್ಸ್ ಬಂದು ಆ ಪೇಜು ನಿರ್ನಾಮ ಆಯಿತು. ಸರ್, ಸೀನಪ್ಪ ಅನ್ನೋರು ನ್ಯಾಯಾಂಗ ನಿಂದನೆ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ರು. ಈ ಸೀನಪ್ಪ ಯಾರು? ಜೊತೆಗೆ ಎಷ್ಟು ದಿನಗಳ ಕಾಲ ವಾರೆಂಟ್ ಬಂದಿತ್ತ ನಿಮಗೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ? ಯಾರು ಅಂತ ನನಗೆ ಗೊತ್ತಿಲ್ಲ. ಸೀನಪ್ಪ ಅವರ ಏಜ್ ಎಷ್ಟು ಅಂತ ಗೊತ್ತಿಲ್ಲ. ಸೀನಪ್ಪ ಹಾಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನನಗೆ ಗೊತ್ತಿರುವ ಕಿಂಚಿತ್ ನ್ಯಾಯಾಂಗ ಜ್ಞಾನದಲ್ಲಿ ಎಕ್ಸ್ ಅನ್ನೋರನ್ನ ನಾವು ನಿಂದಿಸಿದ್ರೆ ಎಕ್ಸೇ ನಮಗೆ ಮಾನನಷ್ಟ ಮೊಕದ್ದಮೆ ಹಾಕಬೇಕು. ನಾನು ಸೀನಪ್ಪನನ್ನು ಅರಿತೇ ಇಲ್ಲ. ನಾನು ಅರಿತಿದ್ದಷ್ಟೇ ಅತ್ಯಾಚಾರ ನಡೆದ ಕ್ಷೇತ್ರದಲ್ಲಿ ಹಿರಿಯರಿಗೆ ಪ್ರಶ್ನೆ ಕೇಳಿದ್ದೇನೆ ಕವಿಯಾಗಿ ಅಷ್ಟೇ. ಯಾರಿಗೆ ನೋವಾಗಿದ್ದರೆ ಅವರು ಅಬ್ಜೆಕ್ಷನ್ ಹಾಕಬೇಕಾಗಿತ್ತು. ಸೀನಪ್ಪ ಎಲ್ಲಿಂದ ಬಂದರೂ ನನಗೆ ಗೊತ್ತಿಲ್ಲ.